ಇಬ್ಬರೂ ಇಷ್ಟಪಟ್ಟು ತುಂಬ ಸರಳವಾಗಿ ಮದುವೆ ಮಾಡ್ಕೊಂಡೆ. ನಾನು ಏನು ಮಾಡ್ತೀಯ ಅಂತ ಕೇಳೋಕೆ ಹೋಗಲಿಲ್ಲ. ಆ ನಂತರದ ಎಜುಕೇಷನ್ ಇದೆಯಲ್ಲ, ಮಕ್ಕಳು ಅವೇ ಡಿಸೈಡ್ ಮಾಡಬೇಕು ಅನ್ನೋದು ನನ್ನ ಧೋರಣೆ. ಯಾಕೆಂದರೆ ಆ ಕಾಮರ್ಸ್ ವಿದ್ಯಾರ್ಥಿಯಾಗಿ ಅನೇಕ ಡೌನ್ಫಾಲ್ಗಳನ್ನ ಕಂಡೆ ನಾನು. ಕೆಲಸದ ಬಗ್ಗೆ, ವೃತ್ತಿ ಬಗ್ಗೆ ಹೇಳಿದ್ರಿ. ಈಗ ಇಷ್ಟೆಲ್ಲ ಮಾಡಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಫ್ಯಾಮಿಲಿ ಲೈಫ್ ಬಗ್ಗೆ ಅಥವಾ ಮೇಡಮ್ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಖಜಾನೆ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ನನ್ನ ಜೊತೆಗೆ ಕೆಲಸ ಮಾಡ್ತಾಯಿದ್ರು ಶೈಲಜಾ ಅಂಥೇಳಿ. ನಮ್ಮ ಇಬ್ಬರ ಆಸಕ್ತಿ ಒಂದೇ ಇತ್ತು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಕನ್ನಡ ಎಕ್ಸ್ಟರ್ನಲ್ ವಿದ್ಯಾರ್ಥಿಯಾಗಿ MA ಮಾಡ್ತಿದ್ರು. ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಕ್ಸ್ಟರ್ನಲ್ ವಿದ್ಯಾರ್ಥಿಯಾಗಿ ಕನ್ನಡ MA ಮಾಡ್ತಿದ್ದೆ. ನಮ್ಮಿಬ್ಬರ ಮಧ್ಯೆ ಪುಸ್ತಕಗಳ ಕೊಡುಕೊಳ್ಳುವಿಕೆ ನಡೀತಿತ್ತು. ಮತ್ತು ತುಂಬ ನಮ್ಮ ವೇವ್ಲೆಂತ್ ಹೊಂದುತ್ತಾ ಇತ್ತು. ನನ್ನ ಆಲೋಚನೆ, ಅವರ ಆಲೋಚನೆ ಒಂದೇ ರೀತಿ ಇತ್ತು. ಹಾಗಾಗಿ ಅವ್ರನ್ನ ಇಷ್ಟಪಟ್ಟೆ. ಕಾರಣಾಂತರಗಳಿಂದ ವರ್ಷಗಳ ಕಟ್ಲೆ ಎಳ್ಕೊಂಡೋಯ್ತು. ನಾವೇನು ಎಲ್ಲೂ ಪಾರ್ಕಲ್ಲೋ ಕೂತ್ಕೊಳ್ಳಿಲ್ಲ, ಲವ್ ಮಾಡ್ತೀನಿ ಅಂಥೇಳಿ. ಏನು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇಸ್ ಏನು ಮಾಡ್ಕೊಂಡಿಲ್ಲ ನಾವು. ಇಬ್ಬರೂ ಇಷ್ಟಪಟ್ಟು ತುಂಬ ಸರಳವಾಗಿ ಮದುವೆ ಮಾಡ್ಕೊಂಡು 2 ವರ್ಷಕ್ಕೆ 3 ವರ್ಷಕ್ಕೆ ಮಗಳು ಹುಟ್ಟಿದ್ಲು. ಪ್ರಗತಿ ಅಂತ ನನ್ನ ಮಗಳು. ಅವಳ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲಿ ಆಯಿತು. ಅದಾದಮೇಲೆ ಅವಳು PUC ಮಾಡಿದ್ಲು. PUC MES ಕಾಲೇಜಲ್ಲಿ ಮಾಡಿದ್ಲು. ಮತ್ತು ನಾನು ಅವಳನ್ನು ಏನು ಮಾಡ್ತೀಯ ಅಂತ ಕೇಳೋಕೆ ಹೋಗಲಿಲ್ಲ. ಆ ನಂತರದ ಎಜುಕೇಷನ್ ಇದೆಯಲ್ಲ, ಮಕ್ಕಳು ಅವೇ ಡಿಸೈಡ್ ಮಾಡಬೇಕು ಅನ್ನೋದು ನನ್ನ ಧೋರಣೆ. ಯಾಕೆಂದರೆ ನಾನು ಇಷ್ಟ ಇದ್ದಿದ್ದು ಸಾಹಿತ್ಯದಲ್ಲಿ. ನನ್ನ ಅಣ್ಣ ಮತ್ತು ನನ್ನ ಅಪ್ಪನ ಆಗ್ರಹಕ್ಕೆ ನಾನು ಕಾಮರ್ಸ್ ವಿದ್ಯಾರ್ಥಿ ಆದೆ. ಆದರೆ ಆ ಕಾಮರ್ಸ್ ವಿದ್ಯಾರ್ಥಿಯಾಗಿ ಅನೇಕ ಡೌನ್ಫಾಲ್ಗಳನ್ನ ಕಂಡೆ ನಾನು. ಮಕ್ಕಳಿಗೆ ಅದು ಆಗಬಾರ್ದು, ಅವರ ಆಸಕ್ತಿ ಏನಿರುತ್ತೆ ಅದಕ್ಕೆ ಹೋಗಬೇಕು ಅಂತೇಳಿ, ಮಗಳ ನಿನಗೇನು ಇಷ್ಟ ಇದೆಯಮ್ಮ ಅಂತ ಕೇಳಿದೆ ನಾನು ಲಾ ಮಾಡ್ತೀನಪ್ಪ ಅಂತ ಹೇಳಿದ್ಲು. ಓಕೆ ಫೈನ್. ಅವಳು CET ಬರಲಿಲ್ಲ, NET ಬರಲಿಲ್ಲ, ಎಂಥದ್ದೂ ಇಲ್ಲ. ಲಾ ಮಾಡ್ತೀನಿ ಅಂತೇಳಿ ಕ್ಲಾಟ್ ಎಕ್ಸಾಮ್ಗೆ ಓದ್ಕೊಂಡು. ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇರುತ್ತೆ, ನ್ಯಾಷನಲ್ ಲಾ ಸ್ಕೂಲ್ಗೆ ಸೆಲೆಕ್ಷನ್ ಆಗಬೇಕಾದ್ರೆ ಕ್ಲಾಟ್ ಎಕ್ಸಾಮ್ ಅಂತ ಒಂದಿರುತ್ತೆ. ಆ ಎಕ್ಸಾಮ್ ಪಾಸ್ ಮಾಡಿಕೊಂಡು ನ್ಯಾಷನಲ್ ಲಾ ಸ್ಕೂಲ್ಗೆ ಆಯ್ಕೆ ಆದಳು. ಸರಿ, 5 ವರ್ಷ ಅದು ಮುಗೀತು. 5 ವರ್ಷ ಮುಗಿಯುವಷ್ಟರಲ್ಲಿ ನಮಗೆ ತುಂಬ ಏನಂತ ಅಂದರೆ, ಆ 5 ವರ್ಷದಲ್ಲಿ ಒಂದೇ ಒಂದು ದಿವಸ ಕೂಡ ಆಕೆ ವೇಸ್ಟ್ ಮಾಡಿಲ್ಲ. 13 ಇಂಟರ್ನ್ಶಿಪ್ ಮಾಡಿದ್ದಾಳೆ. 5 ವರ್ಷಕ್ಕೆ 13 ಇಂಟರ್ನ್ಶಿಪ್. ಅದು ಹೇಗೆ ಸಾಧ್ಯ? 10 ಮಾಡ್ಬೋದು. ಒಂದು ಇದರಲ್ಲಿ ಒಂದು ಸೆಮಿಸ್ಟ್ರಲ್ಲಿ 2 ಅಂತ ಅಂದರೆ 10 ಮಾಡ್ಬೋದು. 13 ಹೆಂಗಾಯಿತು ಅಂತ. ಯಾವಾಗ ಟೈಮ್ ಸಿಕ್ತೋ ಅವಾಗೆಲ್ಲ ಒಂದು ಇಂಟರ್ನ್ಶಿಪ್ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಬಾರ್ ಕೌನ್ಸಿಲಲ್ಲಿ ಅವಳ ಹೆಸರು ನೋಂದಣಿ ಆಯಿತು. ಏನು ಪ್ರಾಕ್ಟೀಸ್ ಮಾಡ್ತೀಯ ಮಗಳೇ ಅಂತ ಕೇಳಿದೆ. ಯಾಕೋ ನನಗೆ ಸುಳ್ಳು ಹೇಳೋಕ್ಕೆ ಇಷ್ಟ ಆಗ್ತಿಲ್ಲಪ್ಪ. ಯಾವನೋ ಕೊಲೆ ಮಾಡಿ ಬರ್ತಾನೆ, ಆ ಕೇಸ್ನ ನಾನು ತಗೋಬೇಕಾಗತ್ತೆ. ತಗೊಂಡಾಗ ಅವ್ನು ಕೊಲೆ ಮಾಡಿದ್ರು ಅವ್ನು ಮಾಡಿಲ್ಲ ಅಂತ ಸಾಬೀತು ಮಾಡಬೇಕಾಗತ್ತೆ. ಇವೆಲ್ಲ ಮಾಡುವಾಗ ನಾನು ತಪ್ಪನ್ನೇ ಮಾಡಬೇಕಾಗತ್ತೆ, ಸುಳ್ಳನ್ನು ಹೇಳ್ಬೇಕಾಗತ್ತೆ, ಯಾರ್ಯಾರ ಕೈಲೋ ಸುಳ್ಳು ಹೇಳಿಸ್ಬೇಕಾಗತ್ತೆ. ಸೊ ನಂಗೆ ಅದು ಇಷ್ಟ ಆಗ್ತಿಲ್ಲಪ್ಪ. ನಾನು ACJ ಹೋಗ್ಬಿಡ್ತೀನಿ. ACJ ಅಂತ ನನಗೇನು ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಏನಮ್ಮ ಅದು ಅಂತಂದೆ. ಚೆನ್ನೈಯಲ್ಲಿ ಒಂದು ಜರ್ನಲಿಸಮ್ ಸ್ಕೂಲಪ್ಪ ಅದು ಅಂಥೇಳಿ ಅಲ್ಲಿ ಹೋಗಿ ಜರ್ನಲಿಸಮ್ ಸ್ಕೂಲು ಸ್ಕಾಲರ್ಶಿಪ್ ತೊಗೊಂಡು ACJನಲ್ಲಿ ಜರ್ನಲಿಸಮ್ ಮಾಡಿದ್ಲು. ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ ಚೆನ್ನೈಯಲ್ಲಿ. ಅದು ಆಗ್ತಿದ್ದಂಗೆ ದ ಹಿಂದೂ ಪತ್ರಿಕೆ ಅವ್ರನ್ನ ಅಪಾಯಿಂಟ್ ಮಾಡ್ಕೋತು. ಆಮೇಲೆ ಈ ಮಧ್ಯೆ ಲಾ ಸ್ಕೂಲ್ ಮುಗಿಸ್ಕೊಂಡು ಬಂದ ಕೂಡಲೇ TFI ಟೀಚ್ ಫಾರ್ ಇಂಡಿಯಾ ಅಂಥೇಳಿ 1-2 ವರ್ಷ ಟೀಚರಾಗಿ ಕೆಲಸ ಮಾಡಿದ್ಲು. ಅದೆಲ್ಲ ಮುಗಿಸಿ ಹಿಂದೂನಲ್ಲಿ 2 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ಲು. ಆ ನಂತರ ಅಪ್ಪ ಮಾಸ್ಟರ್ಸ್ ಮಾಡಿಬಿಡ್ತೀನಿ ಅಂಥೇಳಿ UK ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸೋಷಿಯಲ್ ಆಂಥ್ರೋಪಾಲಜಿ MSc ಮಾಡಿದ್ಲು. ಸೊ ಅದು ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಈಗ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಸುಮಾರು 170 ವರ್ಷಗಳ ಹಳೆ ಪತ್ರಿಕೆ ಅದು. ಅಲ್ಲಿ ಆಕೆಗೆ ಸೌತ್ ಏಷ್ಯನ್ ರಿಪೋರ್ಟರ್ ಅಂಥೇಳಿ ಒಂದು ಒಳ್ಳೆ ಹುದ್ದೆ ಸಿಕ್ತು. ಈಗ ಡೆಲ್ಲಿನಲ್ಲಿದ್ದಾಳೆ ಮಗಳು. ಸೊ ಅಮ್ಮ ಒಳ್ಳೆ ಟ್ರಾನ್ಸ್ಲೇಟರು. ಈಗಾಗಲೇ ಒಂದು
2 ಪುಸ್ತಕಗಳನ್ನ, ಮುಖ್ಯವಾದ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಮೇಲೆ ಒಂದು ಪುಸ್ತಕಕ್ಕೆ, ಅವರು ಟ್ರಾನ್ಸ್ಲೇಟ್ ಮಾಡಿರೋ ಒಂದು ಪುಸ್ತಕಕ್ಕೆ BM ಶ್ರೀ ಅವಾರ್ಡ್ ಒಂದು ಬಂದಿದೆ. ಮತ್ತು ಈ ಯಾವುದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಳಗೆ ಟ್ರಾನ್ಸ್ಲೇಷನ್ ವಿಭಾಗದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಇವಾಗಲೂ ಕೂಡ ಯಾರಾದರೂ ಸಾಮಾಜಿಕವಾಗಿ ಯಾರಿಗಾದರೂ ಏನಾದರೂ ಟ್ರಾನ್ಸ್ಲೇಷನ್ ಬೇಕು ಅಂತ ಅಂದರೆ ಬರ್ತಾರೆ, ಅಮ್ಮ ಇದೊಂಚೂರು ಟ್ರಾನ್ಸ್ಲೇಷನ್ ಮಾಡಿಕೊಡಮ್ಮ ಅಂತ ಹೇಳ್ತಾರೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮನೇಲಿದ್ದಾರೆ. ಬಟ್ ಒಂದೇನಪ್ಪ ಅಂತಂದರೆ ನನ್ನ ಎಲ್ಲ ಕೆಲಸಗಳಿಗೆ ಪೂರಕವಾಗಿ ಇಬ್ಬರು ನಿಂತಿದ್ದಾರೆ, ಅಮ್ಮ ಮಗಳು. ಅವರು ಬಹುಶಃ ನನಗೆ ಅವರ ಸಹಕಾರ ಇಲ್ಲದೆ ಹೋಗಿದ್ದರೆ ಇವತ್ತು ನಾನೇನು ಮಾಡಿದ್ದೀನಿ ಅದೇನೂ ಮಾಡೋಕ್ಕಾಗ್ತಾಯಿಲ್ಲ. ಮನೆಯೊಳಗೆ ಒಂದು ಸಣ್ಣ ಕಿರಿಕಾದರೂ ಕೂಡ ಮನಸ್ಸು ಕೆಟ್ಟೋಗುತ್ತೆ. ಯಾವತ್ತೂ ಕೂಡ ಇವತ್ತುವರೆಗೆ ಕಳೆದ ಇಷ್ಟು ದಿನಗಳಲ್ಲಿ ನನ್ನನ್ನು ನೀನೇನು ಮಾಡ್ತಾ ಇದೆಯಾ, ಯಾಕೆ ಮಾಡ್ತಾ ಇದೆಯಾ ಅನ್ನುವ 2 ಪ್ರಶ್ನೆಗಳನ್ನ ಇಬ್ಬರೂ ಮಾಡದೇ ಇರೋದರಿಂದ, ಅದನ್ನು ಮಾಡದೇ ಇರೋಕ್ಕೆ ನಾವು ಕೂಡ ಅವ್ರಿಗೆ ಲಾಯಲಾಗಿ ನಡ್ಕೋಬೇಕಲ್ವ. ಸೊ ಬಹುಶಃ ನಾನು ಅನ್ಕೋತೀನಿ ಅವ್ರಿಗೆ ಲಾಯಲಾಗಿ ನಡ್ಕೊಂಡಿರೋದ್ರಿಂದ ನಾನು ಏನೂ ಕೇಳಿಲ್ಲ ಅಂತೇಳಿ. ಯಾಕೆಂದರೆ ಮನೆಯ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಿದ್ದೀನಿ, ಹಾಗಾಗಿ ನಾನು ಕೇಳಿಲ್ಲ. ಸೊ ಇದಿಷ್ಟು ನನ್ನ ಸಾಂಸಾರಿಕ ಬದುಕಿನ ವಿವರಗಳು.